ನಮಸ್ಕಾರ. ಬ್ರೈನ್ ಸೆಂಟರ್ ಹಾಗೂ ಬ್ಲಾಸಮ್ ಶಾಲೆ 30 ವರ್ಷದಿಂದ ಗುಣಮಟ್ಟ ಶಿಕ್ಷಣವನ್ನು ನೀಡುತ್ತಾ ವಿಭಿನ್ನ, ವಿನೂತನ ಹಾಗೂ ಸಂಶೋಧನಾತ್ಮಕ ಕಲಿಸುವಿಕೆ ಪದ್ಧತಿ ಒಳಗೊಂಡು ರಾಜ್ಯದ ಏಕೈಕ ಶಿಕ್ಷಣ ಸಂಸ್ಥೆ ಎನಿಸಿಕೊಂಡು ಪ್ರಾಯೋಗಿಕವಾಗಿ ಹೊರಬಂದಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆ ಪಡುವಂತಹ ವಿಷಯ. ಇದರ ಅಡಿಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಿಸುವಿಕೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲಿನಿಂದಲೂ ಅನುಷ್ಠಾನಗೊಳಿಸಲಾಗಿದ್ದು, ಇದುವೇ ಇಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿ ಹೊರಬಂದಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆ ಪಡುವಂತಹ ವಿಷಯ. ಶಿಸ್ತು ಹಾಗೂ ಗುಣಮಟ್ಟ ಶಿಕ್ಷಣಕ್ಕೆ ಬ್ಲಾಸಮ್ ಶಾಲೆ ತನ್ನದೇ ಆದ ವಿಶೇಷತೆ ಹೊಂದಿದ್ದು, ಇದರ ಕಾರ್ಯಕಲಾಪಗಳು ಕೇವಲ ಬ್ಲಾಸಮ್ ಶಾಲೆಗೆ ಸೀಮಿತವಾಗದೆ ರಾಜ್ಯದ ನೂರಾರು ಶಿಕ್ಷಣ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು. ಪೂರ್ವ ಪ್ರಾಥಮಿಕ ಶಿಕ್ಷಣ ಬ್ರೈನ್ ಸೆಂಟರ್ ಹಾಗೂ ಬ್ಲಾಸಮ್ ಶಾಲೆಯಲ್ಲಿ ಅತಿ ವಿಶೇಷವಾದ ಒಂದು ವೇದಿಕೆ ಮಗುವಿನ ನೆತ್ತಿಯಿಂದ ಪಾದದ ತನಕ ಅಂಗಾಂಗಗಳ ಬಳಕೆ, ಪ್ರಚೋದನೆ ಹಾಗೂ ಆಟದಿಂದ ಪಾಠ ಕಲಿಯುವಂತಹ ಯೋಜನೆಗಳನ್ನು ಒಳಗೊಂಡಿದೆ. ಇದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ, ಮೆದುಳಿನ ಕಲಿಕಾ ಕ್ಷೇತ್ರಗಳ ಅಭಿವೃದ್ಧಿಗೆ ಅನೇಕ ಕಾರ್ಯಕಲಾಪಗಳನ್ನು ಹೊಂದಿದೆ. ಆಧುನಿಕ ತಾಂತ್ರಿಕತೆ ಎಲ್ಲವನ್ನೂ ಒಳಗೊಂಡಂತೆ ಪಾಠ ಪ್ರವಚನಗಳನ್ನು ಶಾಲೆಯಲ್ಲಿ ನೀಡಲಾಗುತ್ತಿದೆ. ಬ್ಲಾಸಮ್ ಶಾಲೆ ಮೊದಲಿಂದಲೂ ಅನೇಕ ವಿಷಯಗಳಲ್ಲಿ ಪ್ರಥಮ. ಇದರ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಮಾಲಿನ್ಯರಹಿತ ಬಿಳಿ ಹಲಗೆ ಬಳಕೆ, ಪಂಚೇಂದ್ರಿಯಗಳು ಪಂಚಭೂತಗಳನ್ನೊಳಗೊಂಡಂತೆ ಕಲಿಯುವುದು, ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಗು ಕಲಿಯುವಾಗ ಭಾಷೆಯಾಗಲಿ ಅಂಕಿಅಂಶಗಳಾಗಲಿ 8 ಪ್ರತ್ಯೇಕ ವಿವಿಧ ರೀತಿಯಲ್ಲಿ ಒಂದೇ ಅಂಶಗಳನ್ನ ಕಲಿಸಲಾಗುವುದು. ಇದು ಆಕರ್ಷಣೆಗಲ್ಲ, ಶಾಶ್ವತವಾಗಿ ಮೆದುಳಿನಲ್ಲಿ ಉಳಿಯುವಂತಹ ಕಾರ್ಯಯೋಜನೆಗಳೇ ನಮ್ಮ ಕಲಿಸುವಿಕೆ. ಮಕ್ಕಳಿಗೆ ದಿನನಿತ್ಯ ಬಳಕೆ ಮಾಡಬಹುದಾದಂತಹ ಮನೆಯ ಅಂಗಳದಲ್ಲಿ ನಡೆಯುವಂತಹ ಅನೇಕ ವಿಷಯಕ್ಕೆ ಪೂರಕವಾಗಿ ಶಾಲೆಯಲ್ಲಿ ಕಲಿಕೆಯಾಗಿ ನೀಡಲಾಗುವುದು. ಇದರಿಂದ ಮಕ್ಕಳು ಮನೆ ಕೆಲಸ ಕಲಿತಂತಲ್ಲ, ಅದನ್ನು ಹೊರತುಪಡಿಸಿ ಮಗುವಿನ ದೇಹವನ್ನು ಸಿದ್ಧಪಡಿಸಿಕೊಳ್ಳುವಂತಹ ವಿಷಯಗಳನ್ನು ಕಲಿಸುತ್ತಾ ಅದನ್ನು ಮನೆಯಲ್ಲೂ ಅಳವಡಿಸುವ ಅವಕಾಶಕ್ಕೆ ಪಾಲಕ ಪೋಷಕರು ತಿಳುವಳಿಕೆ ಹಾಗೂ ಅದರಿಂದ ಮೆದುಳಿನ ಮೇಲೆ ಉಂಟಾಗುವ ಪ್ರಯೋಜನವನ್ನು ತಿಳಿಸಲಾಗುವುದು. ಗುಣಮಟ್ಟದ ಒಳಾಂಗಣ ಹಾಗೂ ಹೊರಾಂಗಣ ಆಟಿಕೆಗಳ ಬಳಕೆಯಿಂದ ಮಕ್ಕಳ ದೈಹಿಕ ಬೆಳವಣಿಗೆಗೆ ಹೆಚ್ಚು ಹೊತ್ತನ್ನು ಕೊಡಲಾಗಿದೆ. ಬ್ರೈನ್ ಸೆಂಟರ್ ಒಂದು ಪಾಠಶಾಲೆ ಅಷ್ಟೇ ಅಲ್ಲದೆ ಶಿಕ್ಷಣ ಸಂಶೋಧನಾ ಕೇಂದ್ರವೂ ಹೌದು. ಸ್ವಯಂ ಶ್ರೀ ಡಿ ಶಶಿಕುಮಾರ್ ರವರು ಸಂಶೋಧನಾತ್ಮಕವಾದ ವಿಷಯಗಳಿಗೆ ತಮ್ಮ ಪಾಲಕ ಪೋಷಕರಿಗೆ ತಿಳುವಳಿಕೆ ಕಾರ್ಯಾಗಾರಗಳನ್ನು ನೀಡುವುದರ ಮುಖಾಂತರ ಗುಣಾತ್ಮಕ ಹಾಗೂ ಅರ್ಥಪೂರ್ಣವಾದ ಶಿಕ್ಷಣಕ್ಕೆ ಮಾದರಿಯಾಗಿದ್ದು, ಕೇವಲ ಬ್ಲಾಸಮ್ ಶಾಲೆಗೆ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಅವರ ಕಾರ್ಯಾಗಾರಗಳು ಪ್ರಶಂಸೆಗೆ ಕಾರಣವಾಗಿದೆ. ಶಿಕ್ಷಣ ಇಲಾಖೆಗೂ ಶಿಕ್ಷಣ ವ್ಯವಸ್ಥೆಗೆ ಅನೇಕ ತಿಳುವಳಿಕೆ ಕಾರ್ಯಾಗಾರಗಳನ್ನು ನೀಡಿರುತ್ತಾರೆ. ಹೊಸ ಪೀಳಿಗೆಯ ಮಕ್ಕಳಿಗೆ ಆಗಿಂದಾಗೆ ಹೊಸದನ್ನು ಪರಿಚಯಿಸುತ್ತಾ ಈ ರಾಜ್ಯದಲ್ಲೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಲ್ಲ ಒಂದು ಹೊಸದನ್ನು ಕಲಿಸಿ ಹೆಗ್ಗಳಿಕೆಗೆ ಪಾತ್ರವಾಗುತ್ತಾ ಮಕ್ಕಳಿಗೆ ಇಲ್ಲಿ ಪಾಠ ಪ್ರವಚನ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಸ್ಥೆಯು ಸ್ಥಾನಮಾನ ಪಡೆಯಲು ಸದಾ ಪ್ರಯತ್ನವನ್ನು ಮಾಡುತ್ತಾ ಬಂದಿದೆ. ವಿವಿಧ ಅನ್ವೇಷಣೆ ಮುಖಾಂತರ ಕಂಪ್ಯೂಟರ್ ಹಾಗೂ ಮಲ್ಟಿಮೀಡಿಯಾ ಅಳವಡಿಕೆಗಳ ಮೂಲಕ ಪಾಠ ಪ್ರವಚನವನ್ನು ನಡೆಸುತ್ತಿದ್ದು, ಕಲಿಕೆಗೆ ನಿರಂತರ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗಿ ಹೈಬ್ರಿಡ್ ವಿದ್ಯಾ, ಬ್ರೈನಥಾನ್, ವಿವಿಧ ಟೆಕ್ನಾಲಜಿ ಮುಖಾಂತರ ಪಾಠ ಪ್ರವಚನ ಅಳವಡಿಕೆ, ಆಡಿಯೋ ಥೆರಪಿ, ಗಾಳಿಯಲ್ಲಿ ಬರೆಯುವುದು, ಶ್ರವಣ ಮುಖಾಂತರ ಕಲಿಕೆ ಹೀಗೆ ಹಲವಾರು ಸೂತ್ರಗಳನ್ನು ಒಳಗೊಂಡಿದೆ ಬ್ಲಾಸಮ್ ಶಾಲೆ. ನಿಮ್ಮ ಶಾಲೆ ನಿಮ್ಮ ಮನೆಯಲ್ಲಿ. ಇದನ್ನು ನಿಜ ಮಾಡಿದ ಹೈಬ್ರಿಡ್ ವಿದ್ಯಾ ಇಂದಿನ ವಿದ್ಯಾಭ್ಯಾಸಕ್ಕಾಗಿ ಸುಸಜ್ಜಿತವಾದ ಎಲ್ಲಾ ತರಗತಿಗಳಲ್ಲಿ ಪಠ್ಯಕ್ಕೆ ಪೂರಕವಾದ ದೃಶ್ಯ ಪಾಠಗಳು, ಪಠ್ಯಪುಸ್ತಕ ಪುನರಾವರ್ತನೆಗೆ ತಾಂತ್ರಿಕತೆಯ ಒಳಗೊಂಡ ಹೈಬ್ರಿಡ್ ವಿದ್ಯಾ ಬಳಸುವುದರ ಮುಖಾಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವೇ ಮೌಲ್ಯಾಂಕನಕ್ಕೆ ಒಳಪಡಿಸುವುದು, ತಮ್ಮ ಸಾಮರ್ಥ್ಯವನ್ನು ತಾವೇ ಪರಿಶೀಲಿಸುವುದು, ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಯಾವುದೇ ಉಪಕರಣದ ಮುಖಾಂತರ ಪಾಠ ಕಲಿಯುವಂತಹ ಯೋಜನೆಯೇ ಹೈಬ್ರಿಡ್ ವಿದ್ಯಾ. ಟ್ಯೂಷನ್, ಲಾಬಿಯಿಂದ ಮುಕ್ತಿ, ತಾಂತ್ರಿಕತೆ ಒಳಗೊಂಡು ಮಕ್ಕಳ ಮೊಬೈಲ್ ದುರ್ಬಳಕೆಯಿಂದ ಮುಕ್ತಿ, ಪಾಠ ಪ್ರವಚನದ ವಂಚಿತರಿಗೆ ಪರಿಹಾರ, ನುರಿತ ತಜ್ಞರಿಂದ ಪಾಠಗಳ ಲಭ್ಯ, ಪಾಠ ಅರ್ಥ ಆಗಿರುವುದರ ಬಗ್ಗೆ ಖಚಿತಪಡಿಸಿಕೊಳ್ಳಲು ಕ್ವಿಜ್ ಹಾಗೂ ಕಿರು ಪರೀಕ್ಷೆಗಳ ಮುಖಾಂತರ ವ್ಯವಸ್ಥೆ, ಆಗಿಂದಾಗೆ ಪಾಲಕ ಪೋಷಕರಿಗೂ ನೈಜ ಫಲಿತಾಂಶದ ವ್ಯವಸ್ಥೆ,
ಶಿಕ್ಷಕರಿಗೂ ಪಾಲಕ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಮಧ್ಯ ಸೇತುವೆ ಹೈಬ್ರಿಡ್ ವಿದ್ಯಾ ಬ್ರೈನಥಾನ್ ನಮ್ಮ ಸಂಸ್ಥೆಯಿಂದ ರಾಜ್ಯಕ್ಕೆ ಒಂದು ವಿಶೇಷವಾದ ಕೊಡುಗೆ. ಬ್ರೈನಥಾನ್ ಗುಣಾತ್ಮಕ, ಸ್ಪರ್ಧಾತ್ಮಕ, ಜ್ಞಾನ ಹಾಗೂ ಕೌಶಲ್ಯದ ಒಂದು ರಾಜ್ಯ ಮಟ್ಟದ ಪರೀಕ್ಷೆ. ಇದನ್ನು ಕ್ಯಾಂಪ್ಸ್ ಕರ್ನಾಟಕ ಸಂಘಟನೆಯ ಸದಸ್ಯರು ರಾಜ್ಯಾದ್ಯಂತ ಸರಿಸುಮಾರು 77,000 ವಿದ್ಯಾರ್ಥಿನಿಯರು ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಇದರಲ್ಲಿ ಶಾಲೆಯ ಮಟ್ಟದಿಂದ ರಾಜ್ಯದ ಮಟ್ಟದ ತನಕ ಬಹುಮಾನಗಳನ್ನು ಗೆದ್ದಿರುತ್ತಾರೆ. ಬ್ರೈನಥಾನ್ ಮೂಲ ಉದ್ದೇಶ ಮಕ್ಕಳ ಸರ್ವತೋಮುಖ ಜ್ಞಾನ 13 ವಿವಿಧ ಕ್ಷೇತ್ರಗಳಲ್ಲಿ ಆಯ್ದಂತ ವಿಷಯಕ್ಕೆ ಪೂರಕವಾಗಿ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಬೌದ್ಧಿಕ ಚಟುವಟಿಕೆಗಳಾದ ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಲಾಜಿಕಲ್ ರೀಸನಿಂಗ್ ಹೀಗೆ ಈ ರೀತಿಯ ಪ್ರಶ್ನೆಗಳನ್ನು ತರಗತಿ ಹಾಗೂ ವಯಸ್ಸಿಗೆ ಅನುಗುಣವಾಗಿ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದನ್ನು ಪರಿಚಯಿಸಲಾಗಿದ್ದು, ಇದರಿಂದ ವಿದ್ಯಾರ್ಥಿಗಳ ಮುಂಬರುವ ದಿನಗಳಲ್ಲಿ ಹೆಚ್ಚು ಜ್ಞಾನ ಸಂಪಾದಿಸುವಂತಹ ಒಂದು ಯೋಜನೆಯಾಗಿದೆ. ಬ್ಲಾಸಮ್ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಲಿಯತಕ್ಕಂತ ವಿದ್ಯಾರ್ಥಿನಿಯರಿಗೆ ಅಂತಾರಾಷ್ಟ್ರೀಯ ಭಾಷೆಗಳಾದ ಫ್ರೆಂಚ್, ಜರ್ಮನ್ ಕೂಡ ಕನಿಷ್ಠ ಕಲಿಕೆಯನ್ನ ನೀಡಲಾಗುವುದು. ಇದು ನಮ್ಮ ಮುಂಬರುವ ದಿನಗಳ ಯೋಜನೆ. ಈ ಎಲ್ಲಾ ಸೌಲಭ್ಯಗಳು ಕೂಡ ಅಂತರ್ಜಾಲದ ಮುಖಾಂತರ ಹೈಬ್ರಿಡ್ ವಿದ್ಯಾ ವೇದಿಕೆಯಲ್ಲೇ ಲಭ್ಯವಾಗಲಿದೆ. ಶಾಲಾ ಆಡಳಿತ ವ್ಯವಸ್ಥೆ ಉತ್ತಮವಾದ ತಾಂತ್ರಿಕತೆ ಒಳಗೊಂಡು ಎಲ್ಲವೂ ತಂತ್ರಜ್ಞಾನದಿಂದ ಕೂಡಿದ್ದು, ಸಿಸಿಟಿವಿ ಮತ್ತು ಅಂತರ್ಜಾಲದ ಮುಖಾಂತರ ಶಾಲೆಯ ಆಡಳಿತವನ್ನು ನಿಯಂತ್ರಿಸುತ್ತಾ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಒತ್ತನ್ನು ನೀಡಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತ್ಯೇಕ ಕ್ಲಬ್ ಹಾಗೂ ಅಟಲ್ ಟಿಂಕರಿಂಗ್ ಲ್ಯಾಬ್ ವ್ಯವಸ್ಥೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಕಂಪ್ಯೂಟರ್ ಜೊತೆ ಈ ಸೌಲಭ್ಯಗಳಿಗೂ ಒತ್ತು ನೀಡಲಾಗಿದೆ. ಮುಂದಿನ ಜಗತ್ತಿಗೆ ಅಗತ್ಯವಾದಂತಹ ಕಲಿಕಾ ಸೂತ್ರಗಳನ್ನು ನೀಡಲಾಗುತ್ತಿದೆ. ಅನೇಕ ಕಾರ್ಯಯೋಜನೆಯೊಂದಿಗೆ ಮಕ್ಕಳ ವೈಜ್ಞಾನಿಕ ಚಿಂತನೆಗೆ ಅವಕಾಶ ಕಲ್ಪಿಸಲಾಗಿದೆ. ಪಠ್ಯೇತರ ಚಟುವಟಿಕೆ ಪ್ರೋತ್ಸಾಹಿಸಲು ನಮ್ಮ ಶಾಲೆಯಲ್ಲಿ ಸಂಗೀತ, ಚಿತ್ರಕಲೆ, ನೃತ್ಯ, ಯೋಗ, ಕರಾಟೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಕ್ಕಳ ಕೌಶಲ್ಯಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ವಿವಿಧ ಪುಸ್ತಕಗಳನ್ನು ಒಳಗೊಂಡ ಲೈಬ್ರರಿ, ಮಕ್ಕಳ ಹೆಚ್ಚಿನ ಬುದ್ಧಿವಂತಿಕೆಗೆ ಆಯ್ದ ಪುಸ್ತಕಗಳನ್ನು ವ್ಯವಸ್ಥಿಸಲಾಗಿದೆ. ಕ್ರೀಡೆ ವಿಭಾಗದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ಹಾಗೂ ಮಕ್ಕಳಲ್ಲಿ ಸಾಂಸ್ಕೃತಿಕ ಅಭಿರುಚಿಗೆ ಹೆಚ್ಚಿನ ಆದ್ಯತೆ. ನಮ್ಮ ಶಾಲೆಯ ಸಾಂಸ್ಕೃತಿಕ ವೇದಿಕೆ ಇತರರಿಗೂ ಪ್ರೇರಣೆ. ಬಹುಮುಖ ಪ್ರತಿಭೆಯಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ನೇರ ನಿಷ್ಠುರವಾಗಿ ಹೋರಾಡುತ್ತಾ ಕರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ವಂಚನೆ ಆಗದ ರೀತಿಯಲ್ಲಿ ತರಗತಿಗಳು ಮನೆ ಮನೆಗೆ ಮಕ್ಕಳಿಗೆ ತಲುಪಿಸುವಲ್ಲಿ ನಮ್ಮ ಬ್ಲಾಸಮ್ ಶಾಲೆಯ ವಿಶೇಷ ಕೊಡುಗೆ. ರಾಜ್ಯಾದ್ಯಂತ 100 ಶಾಲೆಗಳು ಇದನ್ನು ಉಪಯೋಗಿಸಿ ಪ್ರಯೋಜನ ಪಡೆಯಲಾಯಿತು. ಶಾಲೆಯ ಸ್ಥಾಪಕರು ಶ್ರೀ ಡಿ ಶಶಿಕುಮಾರ್ ರವರು ಗುಣಮಟ್ಟದ ಶಿಕ್ಷಣಕ್ಕೆ ರೂವಾರಿಗಳಾಗಿ, ಶೈಕ್ಷಣಿಕ ಸುಧಾರಣೆಗೆ ಮಾರ್ಗದರ್ಶಕರಾಗಿ, ಗುಣಮಟ್ಟ ಶಿಕ್ಷಣಕ್ಕೆ ಬೇಕಾದ ಹೋರಾಟಗಳನ್ನು ನಡೆಸಿ, ಮುಂದಿನ ಪೀಳಿಗೆಗೆ ಬೇಕಾದ ಮೂಲಭೂತ ಶಿಕ್ಷಣದ ಚಿಂತನೆ ನಡೆಸಿ, ರಾಜ್ಯವಷ್ಟೇ ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ತಿಳುವಳಿಕೆ ಜ್ಞಾನವನ್ನ ವಿಸ್ತರಿಸಿ ಇಂದಿನ ಗುಣಮಟ್ಟ ಅರ್ಥಪೂರ್ವ ಶಿಕ್ಷಣಕ್ಕೆ ಕಾರಣಭೂತಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಕರ್ನಾಟಕ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಡಿ ಶಶಿಕುಮಾರ್ ಅವರ ಕಾರ್ಯವೈಖರಿಯ ಫಲವೇ ಇಂದಿನ ಬದಲಾದ ಶಿಕ್ಷಣ ನೀತಿ ನಿಯಮಗಳು. 100% ರಿಸಲ್ಟ್ ಗಳಿಸುವ ಉದ್ದೇಶ ನಮ್ಮದಲ್ಲ, 100% ಪ್ರಾಮಾಣಿಕ ವಿದ್ಯಾಭ್ಯಾಸ ನೀಡುವಂತಹ ವ್ಯವಸ್ಥೆ ನಮ್ಮದು.
ಇದಕ್ಕೆ ಸಾಕ್ಷಿಯಾಗಿ ಪ್ರತಿ ವರ್ಷ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಪಾಸ್ ಆಗುವುದರ ಮುಖಾಂತರ ನಮ್ಮ ಮುಂದೆ ಸಾಕ್ಷಿಯಾಗಿದ್ದಾರೆ. ಪ್ರತಿ ವರ್ಷವೂ ರಾಜ್ಯ ಮಟ್ಟದಲ್ಲಿ 10ರಲ್ಲಿ ಒಂದಾದರೂ ರ್ಯಾಂಕ್ ಸ್ಥಾನವನ್ನು ಪಡೆಯುವಂತಹ ವಿದ್ಯಾರ್ಥಿಗಳು 2021-22ರಲ್ಲಿ 625 ಅಂಕಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನವನ್ನು ಇಬ್ಬರು ವಿದ್ಯಾರ್ಥಿನಿಯರು ಪಡೆದಿರುವಂತಹ ಉದಾಹರಣೆಗಳಿವೆ. ಇದರ ಹಿಂದೆ ವಿದ್ಯಾರ್ಥಿಯ ಮತ್ತು ಅವರ ತಂದೆ ತಾಯಿಯ ಪರಿಶ್ರಮ, ಪ್ರಯತ್ನ, ಪ್ರಾಮಾಣಿಕತೆ ಇಲ್ಲದಿದ್ದರೆ ಕೇವಲ ಶಾಲೆಯ ವಿದ್ಯಾಭ್ಯಾಸ ಮಾತ್ರ ಅಲ್ಲ ಅನ್ನುವಂತಹ ನಂಬಿಕೆಯೊಂದಿಗೆ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಸದಾ ನಮ್ಮ ಪ್ರಯತ್ನ ನಿರಂತರವಾಗಿ ಇರುತ್ತದೆ ಎಂದು ಆಶ್ವಾಸನೆ ನೀಡುತ್ತೇವೆ.